ಗುಡ್ ಮಾರ್ನಿಂಗ್. ಮತ್ತು ಈಗ ನಿನ್ನೆ ಉಳಿದಿರುವಂತಹ ಸಬ್ಜೆಕ್ಟು ಅಧ್ಯಾಯ 1 ಪರಿಚಯ. ಇದನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ನಿನ್ನೆ ಏನು ನೋಡಿದ್ದೀವಿ ನಾವು? ಮಲ್ಟಿಪಲ್ ಚಾಯ್ಸ್ ನೋಡಿದ್ದೀವಿ. ಇವತ್ತು ಬಿಟ್ಟ ಸ್ಥಳವನ್ನು ನೋಡೋಣ. ನೋಡಿ, ಮೊದಲನೇದು ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಸಂಪನ್ಮೂಲಗಳ ಕೊರತೆಯಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ, ನೇಚರಲ್ಲಿ ಸಂಪನ್ಮೂಲಗಳೇ ಇಲ್ಲ ಅಂದರೆ ನಮಗೆ ಆಯ್ಕೆಯ ಸಮಸ್ಯೆ ಉಂಟಾಗುತ್ತದೆ. ಯಾವುದು? ಆಯ್ಕೆಯ ಸಮಸ್ಯೆ ಉಂಟಾಗುತ್ತದೆ. ಯಾಕೆ ಆಯ್ಕೆಯ ಸಮಸ್ಯೆ ಉಂಟಾಗುತ್ತದೆ ಅಂದರೆ, ಈ ಆಯ್ಕೆಯ ಸಮಸ್ಯೆ ಸಂಪನ್ಮೂಲಗಳೇ ನಮ್ಮ ಹತ್ರ ಇರಲಿಲ್ಲ ಅಂದರೆ ವಸ್ತುಗಳನ್ನು ಯಾವ್ದು ತಗೊಳ್ಬೇಕು, ಯಾವ್ದು ಬಿಡಬೇಕು ಅನ್ನೋದು ಈ ಥರ ಆದರೆ, ಸಂಪನ್ಮೂಲಗಳೇ ಇಲ್ಲ ಅಂದಾಗ ನಾವು ಯಾವ ವಸ್ತುವನ್ನು ಉತ್ಪಾದನೆ ಮಾಡಬೇಕು ಈ ಥರನೇ ಗೊತ್ತಾಗೋದಿಲ್ಲ. ಸಮುದ್ರ ಇರಲಿಲ್ಲ ಅಂತಂದರೆ ಉಪ್ಪು ರೆಡಿ ಮಾಡೋದೇ ಕಷ್ಟ ಆಗಿರೋದು. ಅದನ್ನು ಬೇರೆ ಥರನೂ ಮಾಡ್ಬೋದು, ಬೇರೆ ಥರ ಕಷ್ಟ ಆಗುತ್ತೆ. ಹಾಗಾಗಿ ಸಂಪನ್ಮೂಲ ಇಲ್ಲದಾಗ ಆಯ್ಕೆ ಸಮಸ್ಯೆ ಉಂಟಾಗುತ್ತದೆ ಅಂತ ಹೇಳ್ಬೋದು. ನೋಡಿ ಸೆಕೆಂಡ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಅಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಯಾರು ತಗೋತಾರಪ್ಪ ಅಂದಾಗ ಇಲ್ಲಿ ಉತ್ತರ ಏನಾಗುತ್ತೆ? ಸರ್ಕಾರ. ಇಲ್ಲಿ ಎಲ್ಲ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾಕೆ ಸರ್ಕಾರನೇ ತೆಗೆದುಕೊಳ್ಳುತ್ತೆ ಅಂದರೆ, ಈ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ವ್ಯಾಪಾರಿದೇ ನಿರ್ಧಾರ ಆಗಿರುತ್ತೆ. ಆದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಯಾವ ವಸ್ತುಗಳನ್ನು ಮಾರುಕಟ್ಟೆಗೆ ಕರೆಸಬೇಕು, ಯಾವ ವಸ್ತುಗಳು ಇರಬಾರ್ದು, ಯಾವ ವಸ್ತುಗಳ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕಬೇಕು, ರೇಟ್ ಎಷ್ಟು ಹಾಕಬೇಕು ಅನ್ನೋದನ್ನು ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಸಪೋಸ್ ಏನಾದರೂ ಇದು ಖಾಸಗಿಯವರು ತೆಗೆದುಕೊಂಡ್ರೆ ವ್ಯಾಪಾರ ಅಲ್ಲೋಲ ಕಲ್ಲೋಲ ಆಗಿರೋದು. ಓಕೆ, ನೆಕ್ಸ್ಟ್ ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಏನು ಈ ಥರ ಅಂದರೆ, ಇದು ಉತ್ತರ ಏನಿರುತ್ತೆ? ಮಿಶ್ರ. ಈ ಮಿಶ್ರಣ ಯಾಕಾಗುತ್ತೆ ಅಂದರೆ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಅಂದರೆ ಇಲ್ಲಿ ಎಲ್ಲ ವ್ಯಾಪಾರಗಳು, ಬಿಸ್ನೆಸ್ಗಳು ಒಂದೇ ಥರದ್ದಲ್ಲ, ಉತ್ಪಾದನೆಗಳು ಒಂದೇ ಥರದ್ದಲ್ಲ, ಖರೀದಿಗಳು ಒಂದೇ ಥರದ್ದಲ್ಲ, ಕಚ್ಚಾ ವಸ್ತುಗಳು ಒಂದೇ ಥರದ್ದಲ್ಲ, ಆಮದು ರಫ್ತು ಎಲ್ಲವನ್ನು ಏನು ಮಾಡ್ತೀವಿ ನಾವು ಆರ್ಥಿಕತೆಯಲ್ಲಿ ಓದ್ತೀವಿ. ಹಾಗಿದ್ದಾಗ ಎಲ್ಲ ಆರ್ಥಿಕತೆ ಮಿಶ್ರ ಆರ್ಥಿಕತೆಗಳಾಗಿವೆ ಅಂತ. ಓಕೆ, ನೋಡಿ ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ. ನೋಡಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಏನಾಗಿರುತ್ತೆ? ಇದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿಯವರ ಒಡೆತನದಲ್ಲಿರುತ್ತೆ. ಯಾಕೆ ಖಾಸಗಿಯವರ ಒಡೆತನದಲ್ಲಿರುತ್ತೆ ಅಂದರೆ, ಸಣ್ಣ ಪುಟ್ಟ ಮಾರುಕಟ್ಟೆಗಳಂದರೆ ಇದು ವ್ಯಾಪಾರ ಕೇಂದ್ರಗಳಲ್ಲ, ಸಣ್ಣ ಪುಟ್ಟ ಈ ಹಳ್ಳಿಗಳಲ್ಲಿ ನಡೆಯುತ್ತಲ್ಲ ಸಂತೆಗಳು, ಅಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿಯವರ ಒಡೆತನದಲ್ಲಿರುತ್ತೆ. ಅಲ್ಲಿ ಸರ್ಕಾರ ಯಾವುದೇ ರೆಸ್ಟ್ರಿಕ್ಷನ್ ಹಾಕಿರೋದಿಲ್ಲ, ನೀವು ಹೀಗೆ ಮಾಡಿ, ಇದೇ ಥರ ಇಟ್ಕೊಳ್ಳಿ ಅಥವಾ ರೇಟ್ ಇಷ್ಟೇ ಮಾಡಿ ಅಂತ ಯಾರೂ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಅದಕ್ಕಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆಗಳು ಖಾಸಗಿಯವರ ಒಡೆತನದಲ್ಲಿರುತ್ತವೆ. ಇನ್ನು ಶಿಕ್ಷಕರ ಸೇವೆ ಏನಾಗುತ್ತೆ? ಅದು ಶಿಕ್ಷಕರ ಸೇವೆ ಕೌಶಲ್ಯ. ಯಾಕಂದರೆ ಅದೊಂದು ಕೆಲಸ, ಅದೊಂದು ವೃತ್ತಿ, ಅದು ಕೌಶಲ್ಯವನ್ನು ಹುಟ್ಟುಹಾಕುವಂಥದ್ದು. ಹಾಗಾಗಿ ಶಿಕ್ಷಕರ ಸೇವೆ ಕೌಶಲ್ಯ ಅಂತ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದಾಗ ಇದು ಇಲ್ಲಿ ನೋಡಿದ್ವಲ್ಲ, ಅದೇ ಥರ ಕೇಂದ್ರವಾಗಿ ಇಟ್ಟುಕೊಳ್ಳುವಂಥದ್ದು ಇಲ್ಲೇ ನೋಡಿ ಇದೆ ಆಗುತ್ತೆ. ಯಾವುದು? ಸರ್ಕಾರ. ಯಾಕಂದರೆ ಎಲ್ಲ
ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಜವಾಬ್ದಾರಿ ಮತ್ತು ಅದರ ಹೆಡ್ಡು ಸರ್ಕಾರನೇ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ವಾಸ್ತವಿಕ ಅರ್ಥಶಾಸ್ತ್ರ. ಈ ವಾಸ್ತವಿಕ ಅರ್ಥಶಾಸ್ತ್ರ ಏನನ್ನು ನೋಡುತ್ತೆ ಅಂದರೆ, ಇದು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಅಂದರೆ ಇದು ಕೆಲಸ ಮಾಡ್ತಾ ಇರುತ್ತೆ. ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. ನೆಕ್ಸ್ಟ್ ನೋಡಿ, ಮಾದರಿ ಅರ್ಥಶಾಸ್ತ್ರ. ಉಳಿದಿರೋದು ಒಂದೇ, ಅದು ಕಾರ್ಯತಂತ್ರಗಳ ಮೌಲ್ಯಮಾಪನ. ಮಾದರಿ ಅರ್ಥಶಾಸ್ತ್ರ ಹೆಂಗಿತ್ತಪ್ಪ, ಅದನ್ನು ನಾವು ಯಾವ ರೀತಿ ಮಾದರಿಯಾಗಿ ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನೋದು ಮೌಲ್ಯಮಾಪನವನ್ನು ಮಾಡುವಂಥದ್ದು. ಇಷ್ಟು ಕೆಲಸವನ್ನು ಇವು ಮಾಡುತ್ತೆ. ಈಗ ಬಿಟ್ಟ ಸ್ಥಳ ನೋಡಿದ್ವಿ, ಹೊಂದಿಸಿ ಬರೆಯಿರಿ ನೋಡಿದ್ವಿ. ಮುಂದಿನ ಸೆಕ್ಷನಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ. ಓಕೆ, ಥ್ಯಾಂಕ್ ಯು.